Hello guys, welcome back to my channel. This is Abhishek. Good morning from ತಿಮ್ಸಂದ್ರ. ಇವಾಗ ವ್ಲಾಗಿಂಗ್ ಸೆಟಪ್ ಎಲ್ಲ ಮಾಡಿದ್ದೀನಿ. ಯಾವ ಥರ ಬರ್ತಿದೆ ಅಂತ ಒಂದು ಚಿಕ್ಕ ಒಂದು ರೌಂಡ್ ಹಾಕ್ಕೊಬರೋಣ ಅಂತ ಹೋಗ್ತೀನಿ. ಇನ್ ಕೇಸ್ ಇದೇನಾದರೂ ಪರ್ಫೆಕ್ಟ್ ಇದ್ರೆ ಅಂದರೆ ಇದನ್ನೇ ಕಂಟಿನ್ಯೂ ಮಾಡಿಬಿಡ್ತೀನಿ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆಲ್ಲ ಹೋಗಲ್ಲ. ಈಗಲೇ ತುಂಬಾ ಇನ್ವೆಸ್ಟ್ ಮಾಡಿದ್ದೀನಿ. ಬರ್ತಾಯಿದೆ ಏನಾದರೂ ಇಲ್ಲ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ಹಸ್ಕೊಂಡು ಹೋಗ್ಬಿಡ್ತವೆ. ಜೈ ಶ್ರೀರಾಮ್. ಯಾಕೋ ಗಾಡಿ ಬೆಳಗ್ಗೆ ಟ್ರಬಲ್ ಕೊಟ್ಟಂಗಿದೆ. ಪೆಟ್ರೋಲ್ ಹಾಕ್ಸ್ತಿದೆ ನೆನ್ನೆ. ವ್ಯೂ ನೋಡಿ ಹೇಗಿದೆ. ಅಂಬಾಜಿದುರ್ಗ ಪೋರ್ಟ್. ಇಲ್ಲೇ ನಮ್ಮೂರ ಹತ್ರ ಚಿಕ್ಕದಾಗಿ ಒಂದು ರೌಂಡ್ ಔಟ್ ಬರೋಣ ಅಂತ ಹೋಗ್ತಿದ್ದೀನಿ. ಮೈಕ್ ಸೆಟಪ್ ಎಲ್ಲ ಮಾಡಿದ್ದೀನಿ. ಮೊನ್ನೆ ಒಂದು ಸರಿ ಇದೇ ಥರ ಸೆಟಪ್ ಮಾಡಿದೆ, ಬಟ್ ಆಗಲಿಲ್ಲ. ಗಾಡಿ ಯಾಕೋ ಸ್ಟಾಪ್ ಆದಂಗಿದೆ, ಜರ್ಕ್ ಹೊಡಿದಂಗಿದೆ. ಯಾಕಂದರೆ ಇನ್ನು ಸ್ವಲ್ಪ ರಿಪೇರಿ ಇದೆ, ಅದನ್ನ ಕ್ಲಿಯರ್ ಮಾಡಿಸ್ಬೇಕು. ಯಾಕೋ ಹೋಗ್ತಾನೆ ಇಲ್ಲ ಗುರು ಗಾಡಿ. ಏನಾಯ್ತು ಇದಕ್ಕೆ? ಏನಾಯ್ತು ಇದಕ್ಕೆ? ಲೋ ಗಾಡಿ ತುಂಬ ಪ್ರಾಬ್ಲಮ್ ಇದೆ. ಈ ಗಾಡಿ ಒಂಚೂರು ರೆಡಿ ಮಾಡಿಸ್ಕೋಬೇಕು. ಟೈಮ್ ಸಿಕ್ಕಿದ್ರೆ ರೆಡಿ ಮಾಡಿಸ್ಕೊಬಿಡ್ತೀನಿ. ಇದಕ್ಕಿದ್ದಂಗೆ ಪಿಕಪ್ ಇಲ್ಲ ಗಾಡಿ. ಎಲ್ಲ ಕರೆಕ್ಟಾಗಿದೆ, ಬಟ್ ಪಿಕಪ್ ಇಲ್ಲ. ಆ ಪಿಕಪ್ಪು ಏನಂತ ಒಂದು ಸರಿ ನೋಡ್ಕೊಬರ್ಬೇಕು. ಇವಾಗ ಜಸ್ಟು ಇಲ್ಲಿಂದ ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಒಂದು ಚಿಕ್ಕದು ವರ್ಕ್ ಇದೆ. ಇನ್ ಕೇಸ್ ಅಲ್ಲಿವರೆಗೂ ಹೋಗ್ತೀನಿ. ಆ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಪುನಃ ರಿಟರ್ನ್ ಬ್ಯಾಕ್ ಆಗ್ತೀನಿ. ವಾಯ್ಸು ಕರೆಕ್ಟಾಗಿ ಕೇಳಿಸ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಮತ್ತು ಇದರಿಂದ ನನ್ನ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ. ಇಲ್ಲಾಂದರೆ ಬೇರೆ ಆಲ್ಟರ್ನೇಟಿವ್ ಏನಾದರೂ ಹುಡುಕ್ಬೇಕಾ ಅಂತ ಒಂದು ಪ್ಲ್ಯಾನ್ ಇದೆ. ನೋಡೋಣ. ಇನ್ ಕೇಸ್ ಫೋನಲ್ಲೇ ನೀಟಾಗೆಲ್ಲ ಆದರೆ ಓಕೆ. ಯಾಕೋ ಗಾಡಿ ತುಂಬಾ ಟ್ರಬಲ್ ಕೊಡ್ತಿದೆ. 40ಯಲ್ಲಿ ಹೋಗ್ತಿದ್ದೀನಿ, ಜರ್ಕ್ ಹೊಡಿತಾನೇ ಇದೆ. ಏನೋ ಆಗಿದೆ ಸಮಥಿಂಗು. ಅಲ್ಲಿ ಸರ್ವಿಸ್ ಕೊಟ್ಟರು ಯಾರೂ ಕರೆಕ್ಟಾಗೆ ಮಾಡಿಕೊಡ್ತಿಲ್ಲ. ಏನು ಮಾಡಬೇಕು ಒಂದು ಅರ್ಥ ಆಗ್ತಿಲ್ಲ. ಕ್ಲೈಮೇಟ್ ಎಲ್ಲ ಒಂಥರ ಮುಚ್ಕೊಂಡಂಗಿದೆ. ಮಳೆ ಬರೋ ಸಾಧ್ಯತೆ ತುಂಬಾ ಇದೆ. ನೋಡಿ ಹೇಗಿದೆ ವ್ಯೂ. ಬೇಗ ಇದೊಂದು ಟ್ರಯಲ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ಬೇಕು. ಯಾಕಂದ್ರೆ ಮನೆ ಹತ್ರ ನೀರು ಬಿಟ್ಟಿದ್ದಾರೆ, ನೀರು ಹಿಡಿಬೇಕು. ನಮ್ಮ ಮಮ್ಮಿ ನೆನ್ನೆ ಪಾಪ ಎಲ್ಲ ಹೋಗಿತ್ತು, ಸುಸ್ತಾಗಿರ್ತಾಳೆ. ಅದಕ್ಕೆ ಒಂಚೂರು ಮನೆ ನೀರು ಹಿಡಿದುಬಿಟ್ರೆ. ಮತ್ತು ನನಗೆ ಸೆಕೆಂಡ್ ಶಿಫ್ಟ್ ಇವತ್ತು. ಆ ಸೆಕೆಂಡ್ ಶಿಫ್ಟು 11:45ಗೆ ಕ್ಯಾಬ್ ನನಗೆ. ಸೊ ಅಷ್ಟರಲ್ಲೇ ನಾನು ಬೇಗ ರೆಡಿ ಆಗಬೇಕು. ಗಾಡಿ ಯಾಕೋ ಮುಂದಕ್ಕೆ ಹೋಗ್ತಿಲ್ಲ ಗುರು. ಏನು ಪ್ರಾಬ್ಲಮ್ಮು ಏನೋ ಏನಾಗಿದೆ. ಪಿಕಪ್ ಇಲ್ಲ ಮೈನ್ ಗಾಡಿ. ಏನು ಮಾಡೋದು ಹೇಳಿ. ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ಬಿಡೋಣ. ಸುಮ್ಮನೆ ಟ್ರಯಲ್ ಪರ್ಪಸ್ಗೋಸ್ಕರ ಅಷ್ಟೇ ಬಂದಿರೋದು. ಇವಾಗ ಏನು ಇಂಟೆನ್ಷನ್ಲಿ ವ್ಲಾಗ್ ಮಾಡಬೇಕಂತ ಏನಿಲ್ಲ. ನೋಡಿದ್ರೆ ಇದು ಏನಾದರೂ ಕರೆಕ್ಟಾಗಿದ್ದರೆ ಸೆಟಪ್ ಎಲ್ಲ ಇದನ್ನೇ ಕಂಟಿನ್ಯೂ ಮಾಡ್ಕೊತೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರ್ತಾನೆ ಇರ್ತೈತೆ. ನಾ ಈಗಲೂ ನಮ್ಮ RTO ಆಫೀಸ್ ಹತ್ರ ಸಹ ಬಂದ್ಬಿಟ್ವಿ. ನಿಯರ್ ಕನ್ನಡ ರಾಜ್ಯೋತ್ಸವ ಬಾವುಟ. ನನ್ನ ಗಾಡಿಗೆ ಸ್ವಲ್ಪ ಕನ್ನಡ ರಾಜ್ಯೋತ್ಸವ ಫ್ಲ್ಯಾಗ್ ಏನಾದರೂ ಸ್ವಲ್ಪ ಇಲ್ಲಿ ಇದ್ರ ಮೇಲೆ ಹಾಕ್ಸ್ಬೇಕು, ವಿಂಡ್ಶೀಲ್ಡ್ ಮೇಲೆ. ಯಾರೋ ಅಣ್ಣ ಹೋಗ್ತಿದ್ದಾರೆ, ಹೋಗಬೇಕು. ಏನು ಮಾಡೋದು ಹೇಳಿ. ಇದೇ ನಮ್ಮ RTO ಆಫೀಸ್, ಚಿಂತಾಮಣಿ ಹೊಸ RTO ಆಫೀಸ್. ಇಲ್ಲಿ 50 ಮೇಂಟೈನ್ ಮಾಡಬೇಕು. ನಾನು 45 ಮೇಂಟೈನ್ ಮಾಡ್ತೀನಿ ಸ್ಪೀಡು. ಸಾಕು. ಇನ್ನೊಂದು 2 ಕಿಲೋಮೀಟರ್ಸ್ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬ್ಯಾಕ್ ಆಗೋಣ. ಅಲ್ಲಿಂದ ಜಸ್ಟ್ ಆಫ್ ಮಾಡಿಬಿಡ್ತೀನಿ. ಮತ್ತು ಹೋಗುವಾಗ ಪುನಃ ಅದನ್ನೇ ಮಾತಾಡ್ಕೊಂಡು ಹೋಗೋದೆಲ್ಲ ಅದೇ ರೋಡೇ ಇರ್ತೈತೀನಿ, ಏನೂ ಇರೋಲ್ಲ. ಅದಕ್ಕಷ್ಟೇ. ಮಿನಿಮಮ್ 50 ಮೇಂಟೈನ್ ಆದರೆ ಗಾಡಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಓಡ್ಸೋಕ್ಕೆ. ಗಾಡಿ ಓಡಿಸಿದ್ರೆ ಹತ್ತಿದ್ರೆ ಹೆಂಗಿರ್ಬೇಕು ಗೊತ್ತಾ, ಓಡಿಸ್ಬೇಕು ಅನ್ನಿಸ್ಬೇಕು. ಯಾಕೋ ನನ್ನ ಗಾಡಿ ಈ ನಡುವೆ ಇತ್ತೀಚೆಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಗಾಡಿ ಓಡ್ಸೋಕ್ಕೆ ನನಗೆ. ಸೊರಪಲ್ಲಿ ನಾಡ ಕಚೇರಿ. ಇಷ್ಟೇ ಸಾಕು. ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಇಲ್ಲ ತಿರ್ಸ್ಕೊಂಡು ಹೊರಟೋಗೋಣ. ಯಾವುದು ಗಾಡೀಸ್ ಏನೂ ಬರ್ತಿಲ್ಲ. ಇಂಡಿಕೇಟರ್ ಹಾಕಿದ್ದೀನಿ. ನಿನ್ನೆ ಎಲ್ಲ ಚೆನ್ನಾಗಿತ್ತು ಗಾಡಿ. ಇವತ್ತು ಯಾಕೋ ಮತ್ತೆ ಟ್ರಬಲ್ ಕೊಡ್ತಿದೆ.
ತಿರ್ಕೋ 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 ತಿರ್ಕೋಬಿಟ್ಟೆ. ಇಲ್ಲಿಂದ ಮತ್ತೆ ರಿಟರ್ನ್ ಬ್ಯಾಕ್ ಮನೆ ಹತ್ರಗೆ. ಯಾಕೆ ಮನೆ ಹತ್ರಗೆ ಅಂತಂದರೆ ಆಟೋಲ್ಲಿ ಪಾಪ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ. ನೋಡಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನನ್ನ ಗಾಡಿಗೆ. ಇವಾಗ ಚೆನ್ನಾಗಿ ಹೋಗ್ತಿದೆ, ನಂಗೆ ಚೆನ್ನಾಗಿದೆ ಗಾಡಿ ಇವಾಗ ಓಡ್ಸೋಕ್ಕೆ. ಇದಕ್ಕೆ ಮುಂಚೆ ಚೆನ್ನಾಗಿರಲಿಲ್ಲ ಗಾಡಿ ಓಡ್ಸೋಕ್ಕೆ. ಸ್ಟಾರ್ಟಿಂಗಲ್ಲಿ ಜರ್ಕ್ ಹೊಡಿಯೋದೆಲ್ಲ ಮಾಡ್ತಿತ್ತು. ಹೆಲ್ಮೆಟ್ಟು ತುಂಬ ಕಂಪಲ್ಸರಿ, ಪದೇ ಪದೇ ಹೇಳ್ತಾನೆ ಇರ್ತೀನಿ. ಇತ್ತೀಚೆಗೆ ನಮ್ಮ ಫ್ರೆಂಡ್ಗೊಬ್ಬನು ಹಿಂಗೆ ಪಾಂಡಿಚೇರಿ ಟ್ರಿಪ್ ಹೋಗಿದ್ದ ಪಾಪ, ಸ್ಕಿಡ್ಡಾಗಿ ಬಿದ್ದು ತುಂಬ ಐಸಿಯುಯಲ್ಲಿ ಸೀರಿಯಸ್ನೆಸ್ಸು. ಆ ಫೋಟೋಸ್ ಹಾಕ್ತಿದ್ದೆ, ಬಟ್ ಹಾಕೋದೆಲ್ಲ ಬೇಡ, ತುಂಬ ಭಯಂಕರವಾಗೆಲ್ಲ ತಗಲಿದೆ ಪಾಪ ಅವ್ನ ಕಣ್ಣಲ್ಲೆಲ್ಲ ಈ ನರ್ವ್ ಸಿಸ್ಟಮ್ ಇರ್ತೈತಲ್ಲ ಕಣ್ಣ ಹತ್ರ, ಸೊ ಅಲ್ಲೆಲ್ಲ ಪೆಟ್ಟು ಬಿದ್ದಂಗಿದೆ. ಅದು ಏನಾಗಿದೆ, ಬ್ಲಡ್ ಎಲ್ಲ ಕ್ಲಾಟ್ ಆಗಿಬಿಟ್ಟೈತೆ, ಒಂಥರ ಕಣ್ಣೆಲ್ಲ ಬ್ಲ್ಯಾಕಾಗಿ ಆಗ್ಬಿಟ್ಟಿದೆ. ನಿಜ ತುಂಬ ಭಯಂಕರವಾಗಿ ಕಾಣಿಸ್ತಿದ್ದ. ಬೇಗ ಅವ್ನು ರಿಕವರಿ ಆದರೆ ಹೋಗ್ತಿದ್ದ ಟ್ರಿಪ್ಗಳೆಲ್ಲ ಜಾಸ್ತಿನೇ, ಬಟ್ ಅವ್ನ ಟೈಮ್ ಸರಿ ಇಲ್ಲ ಅವತ್ತು. ಅದಕ್ಕೆ ನಾವೆಲ್ಲೋದ್ರೂ ಹೆಲ್ಮೆಟ್ಗೆ ಯಾವುದೇ ಥರ ಜಿಪ್ಪುಣ್ತನ ಮಾರಬೇಡಿ. 50 ರೂಪಾಯಿ 500 ರೂಪಾಯಿ ಹೆಲ್ಮೆಟ್ಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಕಂಫರ್ಟಬಲ್ ಝೋನ್ ಇರಬೇಕು, ಕಂಫರ್ಟಬಲಾಗಿ ಫೀಲ್ ಆಗಬೇಕು ನಿಮಗೆ ಅಂತ ಹೆಲ್ಮೆಟ್ನ ಹಾಕ್ಕೊಡಿ. ಕೆಳಗಡೆ ಬಿದ್ದರೆ ಹೆಲ್ಮೆಟ್ ಹಾಕ್ಕೊಳೋದು ಹೆಚ್ಚಲ್ಲ, ಟಕ್ ಮಾಡ್ಕೋಬೇಕು ಅದನ್ನು. ಕೆಳಗಡೆ ಒಂದು ಬೆಲ್ಟ್ ಇರ್ತದೆ, ಅದನ್ನ ಟಕ್ ಮಾಡ್ಕೋಬೇಕು. ಇಲ್ಲಂದಿದ್ರೆ ಹೆಲ್ಮೆಟ್ಟು ಕೆಳಗೆ ಬಿದ್ದಾಗ ನಾವು ತಲೆಯಿಂದ ಆಚೆ ಬರೋ ಸಾಧ್ಯತೆ ತುಂಬ ಇರ್ತದೆ. ಅದಕ್ಕೆ ಮಿನಿಮಮ್ ಬೇಸಿಕ್ಸ್ ಅಪ್ಪ ಇವೆಲ್ಲ. ನಾವು ಸೇಫಾಗಿರ್ಬೇಕಂತಂದರೆ ಇನ್ವೆಸ್ಟ್ ಮಾಡಲೇಬೇಕಾಗಿರೋದು. ಇದು ಬಂದ್ಬಿಟ್ಟು ನನ್ನ ಹೆಲ್ಮೆಟ್ ಬಂದ್ಬಿಟ್ಟು ನಮ್ಮ ಮನೆ ಓನರು ಮಹೇಶ್ ಬ್ರೋ ಕೊಟ್ಟಿದ್ದು ನನಗೆ. ಒಂದು ಹಾಫ್ ಪ್ರೈಸಲ್ಲೇ ಕೊಟ್ಟ ಅವರು. ಅವ್ರ ಹತ್ರ ನಾನು ಏನು ಕೇಳಿದ್ರು ಪಾಪ ಇಲ್ಲ ಅನ್ನಲ್ಲ, ಎಲ್ಲ ಕೊಡ್ತಾರೆ ನನಗೆ. ಅವರೇ ಕೊಟ್ಟಿದ್ದು ನನಗೆ ಹೆಲ್ಮೆಟು. SMK ಇದು. ಮೇ ಬಿ ನಾನು ತೊಗೊಳಕ್ಕೆ ಹೋಗ್ಬೇಕಂದ್ರೆ ಒಂದು 7K ಮಿನಿಮಮ್ ಇದ್ದೇ ಇರ್ತದೆ. 7K ಮತ್ತು ಮೈಕ್ ಸೆಟಪ್ ಇತ್ತು. ಮೈಕ್ ಸೆಟಪ್ಪು ಅದು ಹಂಗೆ ಫ್ರೀಯಾಗಿ ಕೊಟ್ಟ. ನಾನು ಏನೇ ಕೇಳಿದ್ರು ಪಾಪ ಇಲ್ಲ ಅನ್ನಲ್ಲ. ಯಾವತ್ತಾದರೂ ಅವ್ರು ಫ್ರೀ ಆಗಿದ್ದಾಗ ನಾವು ಒಂದು ಸ್ಮಾಲ್ ರೈಡ್ ಹೋಗ್ತೀವಿ, ಆವಾಗ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಇನ್ ಕೇಸ್ ಅವ್ರ ಪರ್ಮಿಷನ್ ತೊಗೊಂಡು. ಕೆಲವ್ರಿಗೆ ವಿಡಿಯೋಲ್ಲಿ ಬರೋಕ್ಕೆಲ್ಲ ಇಷ್ಟ ಆಗೋಲ್ಲ, ಸೊ ಅದಕ್ಕಷ್ಟೇ. ಆಲ್ಮೋಸ್ಟ್ ಎಲ್ಲ ಬಂದುಬಿಟ್ಟೆ ಮನೆ ಹತ್ರ. ನೋಡಿ ಇವಾಗ ಗಾಡಿ ಸಕ್ಕತ್ತಾಗಿದೆ ಗಾಡಿ ಓಡಿಸೋಕ್ಕೆ. ಬೆಳಗ್ಗೆ ಏನೋ ಚೆನ್ನಾಗೇ ಇರಲಿಲ್ಲ ಗಾಡಿ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಂಚೂರು ನೋಡ್ಕೋಬೇಕು. ಅದು ರಿಪೇರಿ ಮಾಡ್ತೀನಿ ಸರಿ, ಬ್ಯಾಂಗ್ಳೂರ್ಗೆ ಎತ್ಕೊಂಡು ಹೋಗ್ತೀನಿ, ಶೋರೂಮ್ಗೆ ಎತ್ಕೊಂಡು ಹೋಗ್ತೀನಿ. ಯಾಕಂದರೆ ಅಲ್ಲೆಲ್ಲ ಕೊಟ್ಟು ನನಗೆ ಯಾಕೋ ಅನ್ಕಂಫರ್ಟಬಲ್ ಆಗೇ ಇದೆ ಗಾಡಿ ಮಾತ್ರ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಮನೆ ಹತ್ರಗೆ ಬಂದೆ. ಇಲ್ಲಿಂದ ಲೆಫ್ಟ್ ತಗೊಂಡು ಅಣ್ಣ ಸ್ವಲ್ಪ ಸೈಡ್ ಬಂದ್ಬಿಡಿ. ಆಫ್ ಆಗೋಯ್ತು ಆಗಲೇ ಆಫ್ ಆಯಿತು ಗಾಡಿ. ಅದೇ ಸ್ಟಾರ್ಟಿಂಗ್ ಪ್ರಾಬ್ಲಮ್, ಇನ್ನೇನಿಲ್ಲ. ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನನ್ನ ಗಾಡಿಯಲ್ಲಿ. ಆಫ್ ಆಗೋಗ್ತಾನೆ ಇರ್ತೈತೆ. ಸೆನ್ಸರ್ ಹೋಗಿದೆ ನನ್ನ ಇದಕ್ಕೆ, ಇಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಗಾಡಿ.